ನಮಸ್ತೆ, ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕು ವಿಜಯಪುರ ಟೌನ್ ಪ್ರವಾಸಿ ಮಂದಿರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ವಿಜಯಪುರ ಟೌನ್ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಮಹಿಳೆಯರು ಹೆಚ್ಚು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದಾಗ ಮಾತ್ರ ಪಕ್ಷ ಬಲಪಡಿಸಬಹುದು, ಹಾಗೆ ಪಕ್ಷದಲ್ಲಿ ಅಧಿಕಾರವನ್ನ ಪಡೆಯಬಹುದು. ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ, ಹಿಂದುಳಿದ ವರ್ಗ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಎಸ್ಸಿ ಮೋರ್ಚಾದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ವಿಜಯಪುರ ಟೌನ್ ಬಿಜೆಪಿ ಅಧ್ಯಕ್ಷ ಪ್ರಭು ವೆಂಕಟೇಶ್, ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ವಿಜಯ್, ಪ್ರಧಾನ ಕಾರ್ಯದರ್ಶಿ ನಯನ, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಾದಂತಹ ತಮ್ಮಯ್ಯ, ಮುನಿಕೃಷ್ಣಪ್ಪ, ಆನಂದ್ ಗೌಡ, ವರದರಾಜು, ಸಿಎನ್ಆರ್ ಮುನಿರಾಜು, ಸುಬ್ಬಯ್ಯ, ಜಯರಾಮ್, ಸುರೇಶ್, ಶಾಮಣ್ಣ, ಇನ್ನು ಅನೇಕ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮಂಡಲ ಹೋಬಳಿ ಟೌನ್ಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡರವರು ಮಾತನಾಡಿದರು. ಸಮಸ್ಯೆಗಳನ್ನ ಬಗೆಹರಿಸಿ ಕಾರ್ಯಕರ್ತನ ಗೊಂದಲಗಳನ್ನ ತಿಳಿಯಲಿ. ಇವತ್ತು ಕೂಡ ಇಡೀ ದೇವನಹಳ್ಳಿ ತಾಲೂಕಲ್ಲಿ ಕ್ಲೀನ್ ಆಗಿ ಪಾರ್ಟಿ ಯಾವ ತರ ಇರ್ಬೇಕು ಅಂತ ಹೇಳಿ ಇವತ್ತು ಅವರು ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ದೇವನಹಳ್ಳಿ ನಗರದ ಏನು ಮಂಡಲದೊಳಗಡೆ ಏನು ಮಹಾಶಕ್ತಿ ಕೇಂದ್ರ ಬರ್ತಿದೆ, ವಿಜಯಪುರ ಮಹಾಶಕ್ತಿ ಕೇಂದ್ರಕ್ಕೆ ಇವತ್ತಿಂದ ಅವರು ಪ್ರಭಾರಿಗಳಾಗಿ ಇವತ್ತು ಘೋಷಣೆ ಮಾಡಿದಿರಿ. ಅವ್ರಿಗೆ ಕೂಡ ಧನ್ಯವಾದಗಳು ಹೇಳ್ತಾ, ಹಾಗೆ ಒಬ್ರು ಪ್ರಬಂಧರು, ಮತ್ತೊಬ್ರು ಪ್ರಬಂಧರು, ಒಬ್ರು ಹುಲಿ ಜೊತೆಗೆ ಒಬ್ಬರು ಸಿಂಹ ಇದ್ದಂಗಿದ್ದಾರೆ, ಟೈಗರ್ ಒಬ್ರು, ಲಯನ್ ಒಬ್ರು. ಇವತ್ತಿಂದ ಬೇಟೆ ಶುರುವಾಗ್ತಾ ಇದೆ. ಇಡೀ ವಿಜಯಪುರನ ಕೇಸರಿಮಯ ಮಾಡೋದಕ್ಕೆ ಎಲ್ಲರೂ ಕೂಡ ತುದಿಕಾಲಲ್ಲಿ ನಿಂತಿದ್ದಾರೆ. ಬಂಧುಗಳೇ, ವಿಜಯಪುರಕ್ಕೆ ವಿಶೇಷವಾದಂತ ಗುಣ ಇದೆ. ಇಲ್ಲಿ 106 ದೇವಸ್ಥಾನಗಳಿದ್ದಾವೆ, 4 ನದಿಗಳನ್ನ ಹುಟ್ಟುವಂತ ಜಾಗ ವಿಜಯಪುರ. ನಮ್ಮ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾದಂತ ಯಾವ್ದಾದ್ರು ನಗರ ಇದ್ರೆ ಅದು ವಿಜಯಪುರ. ಎಲ್ಲಾ ಕೆಲಸದಲ್ಲೂ ಕೂಡ ಯಾರು ಕೂಡ ಬೇರೆ ಅನ್ಯತಾ ಭಾವಿಸೋದಿಲ್ಲ, ಬೇರೆ ಒಂದು ಜಗಳಕ್ಕೆ ಹೋಗೋದಿಲ್ಲ, ಏನಿಲ್ಲ. ಅವ್ರದೇ ಆದಂತ ವೃತ್ತಿ ಇದೆ, ಕಷ್ಟ ಬೀಳ್ತಾರೆ. ನಮ್ಮ ವಿಜಯಪುರ ಟೌನ್ ಅಲ್ಲಿ ಕೂಡ ಯಾವ್ದೋ ಏನೋ ಕೆಲಸ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಅವರವರ ವೃತ್ತಿ ಧರ್ಮ, ಅವ್ರ ಕೆಲಸನ ಅವರು ಕಾಯಕವಾಗಿ ಮಾಡ್ತಾರೆ. ಮಾತೆಯರಾಗ್ಲಿ, ನಮ್ಮವರಾಗ್ಲಿ ಎಲ್ಲರೂ ಕೂಡ ಇವತ್ತು ಹಿಂದೆ ಎಲ್ಲ ಕೌನ್ಸಿಲರ್ ಆಗಿದ್ರು. ಇವತ್ತು ಎಷ್ಟೋ ಜನ ಕೌನ್ಸಿಲರ್ ಗೆಲ್ಲಬೇಕಾಗಿತ್ತು. ಸ್ವಲ್ಪ ರಾಜಕಾರಣ ವ್ಯತ್ಯಾಸ ಇದೆ. ನಮ್ಮ ಮಹಿಳೆಯರು ಕೂಡ ವೋಟ್ ಹಾಕ್ಬಿಟ್ಟಿದ್ರು ಕಾಂಗ್ರೆಸ್ ಒಂದ್ಸರಿ, ಏನೋ ಮಾಡ್ತಾರೆ ಮಾಡಲ್ಲ ಅಂತ. ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಮಹಿಳೆಯರು ಯಾವ ತರ ನೆಡ್ಕೊಂತ ಇದೆ ಅಂತ ತಮ್ಗೆಲ್ಲ ಗೊತ್ತಿದೆ. ಮೊನ್ನೆ ತಾನೇ ಕ್ಯಾಬಿನೆಟ್ ಬಂದ್ರೆ ಮಾಡಿದರೆ ಒಬ್ಬರ ಮಹಿಳೆಯರು ತಗೊಂಡಿಲ್ಲ. 33% ಬಿಲ್ ಪಾಸ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಅವರು ರಾತ್ರಿ ಆಗ್ಲಿ ಲಭ ಅಂತ ಬಾಯಿ ಪಡ್ಕೊಂಡ್ರು. ಯಾಕಂದ್ರೆ ಮಹಿಳೆಯರು ಇವತ್ತು ನಾವು ಇಡೀ ದೇಶದ ಪ್ರಥಮ ಪ್ರಜೆ, ನಿಮ್ಗೆ ಗೊತ್ತಿರಲಿ, ದ್ರೌಪದಿ ಮುರ್ಮುವರನ್ನ ರಾಷ್ಟ್ರಪತಿಯಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಯಾಕಂದ್ರೆ ಒಬ್ಬ ತಾಯಿಗೆ ಗೊತ್ತು ಮನೆ ಸಂಸಾರ ಹೇಗೆ ನಡೆಸಬೇಕು ಅಂತ. ಹಾಗಾಗಿ ಇಡೀ ದೇಶದಲ್ಲಿ ನಾವೇ ಮೊದಲನೇ ಫಸ್ಟ್ ಮಹಿಳೆಯರಿಗೆ ಆದ್ಯತೆ ಕೊಡ್ಬೇಕಂತ. ಇವತ್ತು ಫೈನಾನ್ಸ್ ನೋಡ್ತಾ ಇದ್ದೀರಾ. ಮೊನ್ನೆ ಕೂಡ ನಮ್ಮ ದೇವನಹಳ್ಳಿಗೆ ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿನ ಓಪನಿಂಗ್ ಮಾಡಿದಂತ ನಿರ್ಮಲಾ ಸೀತಾರಾಮನ್ ಅವರು, ನಮ್ದೆಲ್ಲ ಪುಣ್ಯ. ಇವತ್ತು ಆ ತಾಯಿ ಬಂದು ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿನ ದೇವನಹಳ್ಳಿ ತಾಲೂಕಲ್ಲಿ ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ, ಸಂತೋಷವಾಗಿ. ಹಾಗಾಗಿ ಇವತ್ತು ಫೈನಾನ್ಸ್ ಕೂಡ ಇಡೀ 13ನೇ ಸ್ಥಾನದಲ್ಲಿ ಇದ್ದಂತ GDP ಇವತ್ತು ನಾವು 4ನೇ ಸ್ಥಾನದಲ್ಲಿ ಬಂದಿದ್ದೀರಿ ಇಡೀ ಪ್ರಪಂಚದಲ್ಲಿ ತಗೊಂಡ್ಬರ್ಬೇಕಾದ್ರೆ ಅದು ನಿಮ್ಮೆಲ್ಲರಿಂದ ಸಾಧ್ಯ, ಒಬ್ಬರಿಂದ ಸಾಧ್ಯ ಅಲ್ಲ. ಹಾಗಾಗಿ ನಮ್ಗೆ ಬರಂತ 5,000 10,000 ಮನೆ ಯಾವ ತರ ಜವಾಬ್ದಾರಿ ನಡೆಸಬೇಕು ಅನ್ನೋದು ತಾಯಂದ್ರೆ ಗೊತ್ತಿದೆ. ಹಾಗಾಗಿ ವಿಶೇಷವಾಗಿ ಅವ್ರಿಗೆ ಹೇಳ್ಕೊಡಂತ ಟ್ರೈನಿಂಗ್ ಏನ್ ಬೇಕಾಗಿಲ್ಲ. ಹಾಗಾಗಿ ನೀವು ಅತಿ ಹೆಚ್ಚು ಪ್ರಬಂಧರು ಮಾತಾಡ್ತಾ ನಿಮ್ಗೆಲ್ಲಾ ವಿಚಾರಗಳನ್ನ ತಿಳಿಸಿದ್ರು. ಇವತ್ತು ನಿಮ್ಗೆ ಎಲ್ಲರಲ್ಲೂ ಅವಕಾಶ ಇದೆ, ರಿಸರ್ವೇಶನ್ ಅಲ್ಲಿ ಅವಕಾಶ ಇದೆ ನಿಮಗೆ. ಇವತ್ತು ಕೌನ್ಸಿಲರ್ ಇಲ್ಲಿ ಕೂತಿರೋರು ಯಾರ್ಯಾರು ಕೌನ್ಸಿಲರ್ ಆಗ್ತಾರೆ ಗೊತ್ತಿಲ್ಲ. ಶೋಭಾ ಕರಂದ್ಲಾಜೆ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬರ್ತಾರೆ. ಅವರು ಮಿನಿಸ್ಟರ್ ಆಗಿ, ಪವರ್ ಮಿನಿಸ್ಟರ್ ಆಗಿದ್ರು ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ನಂಬರ್ 1 ಶಕ್ತಿ
ಏನು ನಮ್ಮ ವಿದ್ಯುತ್ ಇಂಧನ ಮಂತ್ರಿಯಾಗಿ ಕೆಲಸ ಮಾಡಿದಂತ ಹೆಗ್ಗಳಿಕೆ ಅವರಿಗಿದೆ, ಶೋಭಾ ಕರಂದ್ಲಾಜೆಗಿದೆ. ಅವರು ಕೂಡ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದೆ. ಕೂಡ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ನಡೆದು ಬಂದಿದೆ. ಪರಸ್ಪರ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವೆಲ್ಲ ಇವತ್ತು ಸೇರ್ಪಡೆ ಆಗಿರೋದು ಬಹಳ ಖುಷಿ ಇದೆ. ಇದೇ ಖುಷಿಯಲ್ಲಿ ಇವತ್ತಿಂದ ಸಕ್ರಿಯವಾಗಿ ನಮ್ಮ ಏವಿಯರ್ ಪ್ರಬಂಧರು ಅನೇಕ 30-40 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿನ ಕಟ್ಕೊಂಡ್ ಬಂದಿರುವಂತರು. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಎಸ್ಸಿ ಮೋರ್ಚಾದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪರವರು ಕೂಡ ಮಾತನಾಡಿದರು. ಭಾಷಣ ಮಾಡಬಾರ್ದು ಅಂತ ಹೇಳ್ತಾರೆ, ಮಳೆ ಬರುವಾಗೂ ಕೂಡ ಭಾಷಣ ಮಾಡಬಾರ್ದು ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ಹಂಗಾಗಿ ಎರಡೇ ಮಾತು ಹೇಳ್ಬಿಡ್ತೀನಿ. ಈಗ ಹೊಸದಾಗಿ ಬಂದಂತ ನಮ್ಮ ಬಿಜೆಪಿ ಸೇರ್ಪಡೆ ಆದಂತ ತಾಯಂದ್ರಿಗೆ ಮೊದಲನೇದಾಗಿ ನಮ್ಮ ಪಾರ್ಟಿಗೆ ನಾನು ಬಯಸ್ತಾ ಇದ್ದೇನೆ. ನೀವು ಯಾವ ಪಾರ್ಟಿಯಲ್ಲಿ ಇದ್ರೋ ಗೊತ್ತಿಲ್ಲ, ಕಾಂಗ್ರೆಸ್ ಅಲ್ಲಿ ಇದ್ರೋ ಜೆಡಿಎಸ್ ಅಲ್ಲಿ ಇದ್ರೋ ಗೊತ್ತಿಲ್ಲ, ಆದ್ರೂ ನೀವು ನಮ್ಮ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿ ನೀವು ನಮ್ಮ ಪಕ್ಷಕ್ಕೆ ಬಂದಿದ್ದೀರಿ. ನಮ್ಮ ಪಕ್ಷಕ್ಕೆ ಯಾಕೆ ಬರಬೇಕು ಅನ್ನೋದು ಎರಡೇ ಎರಡು ವಿಚಾರಗಳನ್ನು ತಿಳಿಸ್ಬಿಟ್ಟು ನಿಮಗೆ ನಾನು ಒಂದನೇ ಹೇಳ್ತೀನಿ. ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕಿರ್ಲಿಲ್ಲ. ಕಾಂಗ್ರೆಸ್ನವರು ಹೆಣ್ಣು ಮಕ್ಕಳಿಗೆ ಮತದಾನ ಕೊಡಬಾರ್ದು ಅಂತೇಳಿ ವಿರೋಧ ಮಾಡಿದ್ರು. ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಆಗಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಲಿ, ನಿಮಗೆ ಮತದಾನದ ಹಕ್ಕು ಕೊಟ್ಟಿದ್ದು ಮೊದಲು ಬಿಜೆಪಿ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ. ಎರಡನೇದಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಇವತ್ತೇನು ಆಪರೇಷನ್ ಸಿಂಧೂರ ಅಂತೇಳಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೋ, ಅದು ಮಾಡಿದ ಯಾಕಂದ್ರೆ ತಾಯಂದಿರ ನೋವನ್ನ, ಅವರ ಒಂದು ನರಳಾಟವನ್ನ ನೋಡಿ ತಾಯಂದ್ರಿಗೆ ಬೆಂಬಲವಾಗಿ ನಾವಿದ್ದೀವಿ, ಮಾತೆಯರಿಗೆ ಬೆಂಬಲವಾಗಿ ನಾವಿದ್ದೀವಿ ಅಂತೇಳಿ ಯಾರಾದ್ರೂ ಈ ಒಂದು ಕ್ರೂರ ಮೃಗಗಳನ್ನ ಹಿಮ್ಮೆಟ್ಟಿಸಿದರೆ ಭಾರತೀಯ ಜನತಾ ಪಾರ್ಟಿ. ಹಂಗಾಗಿ ಇವತ್ತು ನೀವೆಲ್ಲರೂ ಕೂಡ ನಮ್ಮ ಪಾರ್ಟಿಗೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದ ತಿಳಿಸಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಿಜೆಪಿಗೆ ಜೈ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.